ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಇವತ್ತು ವಿಶೇಷವಾದ ದಿನ ಸ್ನೇಹಿತರೆ. ಹಾಗಾಗಿ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮತ್ತು ದೇವರ ಆರಾಧನೆ ಮಾಡಿದೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನೋಡ್ರಿ, ಮೊದಲಿಗೆ ಬಾಗಿಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬಾಗಿಲಿಗೆ ಹೊಸ ಗುಡಿಸಿ ಒರೆಸಿ ತದನಂತರ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಕೂಡ ಬಿಡ್ತಾ ಇದ್ದೀನಿ. ಇವತ್ತಿನ ದಿನ ತುಂಬ ವಿಶೇಷವಾದಂಥ ದಿನ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿನ ದೇವರ ಆರಾಧನೆ ಮತ್ತು ಗುರುಗಳ ದರ್ಶನ, ಗುರುಗಳ ಪೂಜೆ, ಗುರುಗಳ ಮೊರೆ ಹೋಗೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಯಾಕಂದರೆ ಇವತ್ತಿನ ದಿನ ನಮಗೇನಾದರೂ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಗುರುಬಲ ಅನ್ನೋದು ಬೇಕು ಅಂತಾರೆ. ಯಾಕಂದ್ರೆ ಗುರುಬಲ ಇದ್ರೇ ಒಳ್ಳೆಯದು ಅಂತ ಹೇಳ್ತಿರ್ತಾರೆ. ಮತ್ತು ಇವಾಗ ಏನಾದರೂ ಮನೆಯಲ್ಲಿ ಮದುವೆ ಕಾರ್ಯಕ್ರಮಗಳನ್ನು ಮಾಡಬೇಕಂದ್ರೆ ಗುರುಬಲ ಐತೆನ ಅಂತ ಪಂಚಾಂಗದಲ್ಲಿ ನೋಡ್ತಾರೆ. ಹಾಗಾಗಿ ಆ ರೀತಿ ನಾವು ಗುರು ದರ್ಶನ, ಗುರುಬಲ, ಗುರು ಮಾರ್ಗದರ್ಶನ ಇಲ್ದೇ ಯಾವುದು ನಡೆಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ಗುರುಬಲ ಅನ್ನೋದು ಚೆನ್ನಾಗಿತ್ತಂದ್ರೆ ನಾವು ಮಾಡೋಂಥ ಕೆಲಸ ಸಫಲವಾಗಿ ಜಯವಾಗಿ ಸಾಗ್ತಾವ ಅಂತಲೇ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿನ ನಾವು ಕೂಡ ಒಳ್ಳೆ ನಡತೆಯಿಂದ, ಒಳ್ಳೆ ಮಾರ್ಗದರ್ಶನದಿಂದ ನಡೆಯೋಣ. ಹಿಂದೆ ಏನೆಲ್ಲ ಮಾಡಿರ್ತೀವೋ ಇವತ್ತಿನ ದಿನ ಗುರುಗಳಿಗೆ ಮನ್ನಿಸಿ ನಮ್ಮ ತಪ್ಪುಗಳನ್ನು ಮನ್ನಿಸಪ್ಪ, ನಾವು ಹಿಂದೆ ಮಾಡಿರುವಂಥ ಏನೇ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮನ್ನಿಸಿ ಇವತ್ತಿನ ದಿನ ನಮಗೆ ಕ್ಷಮೆ ತೋರಿ ನಮ್ಮ ಮೇಲೆ ದಯೆ ಸದಾ ಹೀಗೆ ಇರಲಿ ಅಂತ ದೇವರಲ್ಲಿ ಮೊರೆ ಹೋಗೋದು ಒಳ್ಳೆಯದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇವತ್ತಿನ ದಿನ ದೇವರ ದರ್ಶನ ಮಾಡೋದು ತುಂಬ ಒಳ್ಳೆಯದು. ರಾಯರ ದರ್ಶನ ಆಯಿತು, ಸಾಯಿಬಾಬರ ದರ್ಶನ, ಗುರು ದತ್ತಾತ್ರೇಯರ ದರ್ಶನ, ಈ ರೀತಿ ಗುರುಗಳ ದರ್ಶನ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ನಿತ್ಯ ಅನುಸಾರದ ಕೆಲಸ ಮಾಡ್ತಾ ಇದ್ರೆ ಅವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತು ರಂಗೋಲಿ ಯಾವ ರೀತಿ ಬಿಟ್ಟಿದ್ದೀನಿ ಅಂತ. ಇವತ್ತಿನ ರಂಗೋಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಈ ರೀತಿ ನನಗೆ ರಂಗೋಲಿ ಬಿಡೋದಂದರೆ ತುಂಬ ಇಷ್ಟ. ಹಾಗಾಗಿ ನನಗಂತೂ ರಂಗೋಲಿ ಬಿಡ್ತಾ ಇದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ. ಹಾಗಾಗಿ ನನಗಂದರೆ ರಂಗೋಲಿ ಬಿಡೋದೇ ತುಂಬ ಇಷ್ಟ. ನೋಡ್ರಿ, ಇವಾಗ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ಹೂಗಳಿಂದ ಅಲಂಕಾರ ಮಾಡಿಕೊಂಡು ಇವಾಗ ದೀಪಗಳಿಂದ ಬೆಳಗ್ತಾ ಇದ್ದೀನಿ ಸ್ನೇಹಿತರೆ. ಎರಡು ಬದಿಗೆ ಈ ರೀತಿ ನಾವು ದೀಪ ಇಡೋದ್ರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ. ಪ್ರತಿನಿತ್ಯ ಆಗಲಿರು ನೀವು ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ ಎಂದು ಬೆಳಗಿನ ಜಾವದಲ್ಲಿ ಪೂಜೆ ಮಾಡಿದಾಗ ಈ ರೀತಿ ಹೊಸ್ತಿಲಿಗೆ ನಾವು ದೀಪಗಳಲ್ಲಿಟ್ಟು ಅಲಂಕಾರ ಮಾಡಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಲಕ್ಷ್ಮೀದೇವಿ ಪ್ರಿಯಳಾಗಿ ಪ್ರಸನ್ನಳಾಗ್ತಾರೆ ಅನ್ನೋದಕ್ಕೆ ಹೇಳ್ತಾರೆ ಸ್ನೇಹಿತರೆ. ಯಾಕಂದರೆ ಅಷ್ಟಲಕ್ಷ್ಮಿ ನೆಲೆಸಿರುವಂಥ ಸ್ಥಳ ಅಂದ್ರೆ ಹೊಸ್ತಿಲ ಸ್ನೇಹಿತರೆ. ಮೇನ್ ನಾವು ಬಹುಮುಖ್ಯವಾಗಿ ನಾವು ಇದು ಕೊಡಬೇಕಂದ್ರೆ ನಾವು ಹೊಸ್ತಿಲಿಗೆ ನಾವು ಜಾಸ್ತಿ ಇದಕ್ಕೆ ಒತ್ತು ಕೊಡಬೇಕಾಗತ್ತೆ ರೀ. ಹಾಗಾಗಿ ನೋಡ್ರಿ, ಪೂಜೆಗೆಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಪೂಜೆಗೆ ಸಾಯಿಬಾಬನ ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೈವೇದ್ಯನೂ ಕೂಡ ತಯಾರು ಮಾಡ್ತಾ ಇದ್ದೀನಿ. ನಾನು ಇವತ್ತು ಸಾಯಿಬಾಬಾರವರ ಪೂಜೆ ಯಾವ ರೀತಿ ಸರಳವಾಗಿ ಈ ಒಂದು ಪೂಜೆ ಆಚರಿಸಿದೆ ಅಂತಲೂ ಕೂಡ ಹೇಳ್ತೀನಿ ಸ್ನೇಹಿತರೆ. ನೋಡ್ರಿ, ಇವಾಗ ಇಲ್ಲಿ ರವೆ ಸಂಗಟಿನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಪಾಯಸನೂ ಅಂತಾರೆ, ರವೆ ಸಂಗಟಿನೂ ಅಂತಾರೆ. ನೋಡ್ರಿ, ಇದನ್ನ ತಯಾರು ಮಾಡ್ಕೊತಾ ಇದ್ದೀನಿ. ದೇವರು ನಮ್ಮ ಆಡಂಬರದ ಪೂಜೆ ಮೆಚ್ಚೋದಿಲ್ಲ. ನಾವು ಭಕ್ತಿ ಶ್ರದ್ಧೆಯಿಂದ ಯಾವ ರೀತಿ ದೇವರ ಪೂಜೆ ಮಾಡ್ತೀವಿ ಅನ್ನೋದು ಅಷ್ಟ ಮುಖ್ಯ ಆಕತ್ರಿ. ಹಾಗಾಗಿ ಇವತ್ತಿನ ದಿನ ನಾವು ಏನೆಲ್ಲ ಹಿಂದೆಲ್ಲ ತಪ್ಪು ಮಾಡಿರ್ತೀವೋ ಆ ಒಂದು ತಪ್ಪುಗಳನ್ನು ದೇವರ ಮುಂದೆ ಹೇಳಿಕೊಂಡು ಹಿಂದೆಲ್ಲ ಏನು ತಪ್ಪು ಮಾಡಿದೇವೋ ಭಗವಂತ ಆ ಎಲ್ಲ ತಪ್ಪುಗಳನ್ನು ಮನ್ನಿಸಿ ನಾವು ನಡೆಯುವಂಥ ದಾರಿಯಲ್ಲಿ ನಿಮ್ಮ ಮಾರ್ಗದರ್ಶನ ಇರಲಿ, ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ದೇವರಲ್ಲಿ ಮೊರೆ ಹೊಕ್ಕು ಪೂಜೆ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಇವತ್ತಿನ ದಿನ ನಾನು ಈ ರೀತಿ ಕೂಡ ಮಾಡ್ತೀನಿ. ನೀವು ಯಾವ ರೀತಿ ನಿಮ್ಮ ಮನೆಯಲ್ಲಿ ಆಚರಣೆ ಬನ್ನಿ ಇವಾಗ ಪೂಜೆನ ಮಾಡೋಣ. ನೋಡಿ, ಇವಾಗ ನೋಡಿ, ಮನಸ್ಸಲ್ಲಿ ನಾವು ಅಂದುಕೊಂಡಂತ ಕೆಲಸ ಸಫಲವಾಗಿ ಸುಗುಣವಾಗಿ ಆಗಬೇಕಾದರೆ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಬಹಳ ಮುಖ್ಯ ಅಂತ ಹೇಳ್ತಾರೆ. ಮನೆಯಲ್ಲಿ ನಾವೇನೋ ಒಂದು ಕೆಲಸ ಮಾಡಬೇಕಾದ್ರೆ, ಸುಗಮವಾಗಿ ಕಾರ್ಯಸಿದ್ಧಿ ಆಗಬೇಕಾದರೆ ಗುರುಬಲ ಅನ್ನೋದು ಇರಬೇಕು ಅಂತ ಯಾವಾಗಲೂ ದೊಡ್ಡವರು ಮಾತು ಹೇಳ್ತಾ ಇರ್ತಾರೆ. ಹಾಗಾಗಿ ನಾವು ಅಕ್ಷರ ಕಲಿಸಿದ ಗುರು ಮಾತ್ರ ಗುರು ಅಲ್ಲ ಸ್ನೇಹಿತರೆ. ಮನೆಯಲ್ಲಿ ತಂದೆ, ತಾಯಿ, ಅತ್ತಿ, ಮಾವ, ಬಂಧು ಬಳಗ, ದೊಡ್ಡವರು ಯಾರೇ ಒಂದು ನಮಗೆ ನಾವು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ತಾರೆ, ಅಲ್ಲಿ ಎಲ್ಲರೂ ಗುರುಸ್ಥಾನದಲ್ಲೇ ಇರ್ತಾರೆ. ಅವಾಗ ಅವರು ಗುರುಸ್ಥಾನದಲ್ಲಿ ಇಟ್ಟೇ ನೋಡಬೇಕಾಗುತ್ತೆ. ಯಾಕಂದರೆ ನಾವು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ತಾರಲ್ಲ, ಅವರು ಗುರುಸ್ಥಾನದಲ್ಲಿ ಇದ್ದೇ ಅವ್ರು ಹೇಳ್ತಾರೆ ಅನ್ನೋದಕ್ಕೆ ಉದ್ದೇಶ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲರಿಗೂ ನಾವು ಬೆಲೆ ಕೊಡಬೇಕಾಗುತ್ತೆ. ಚಿಕ್ಕವರಾಗಲಿ ದೊಡ್ಡವರಾಗಲಿ ನಮಗೆ ನಾವು ತಪ್ಪು ಮಾಡಿದಾಗ ಬುದ್ಧಿ ಹೇಳಿದಾಗ ಅದನ್ನು ನಾವು ಸ್ವೀಕರಿಸಬೇಕಾಗುತ್ತೆ. ಗುರುಸ್ಥಾನದಲ್ಲಿ ಅವ್ರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೀಗಾಗಿ ನನಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ.
ನೋಡಿರಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ಮಾಡಿ ಈ ಒಂದು ಪೂಜೆನ ಸಮಾಪ್ತಿ ಮಾಡ್ತೀನಿ. ಮತ್ತು ಅಷ್ಟೇ ಅಲ್ಲದೆ ಇವತ್ತಿನ ದಿನ ನೀವು ಆದಷ್ಟು ಗುರುಗಳ ಸಚ್ಚರಿತೆಯ ಪಾರಾಯಣ ಗುರು ಅಷ್ಟೋತ್ರ ಓದೋದು ತುಂಬ ಒಳ್ಳೆಯದು ಸ್ನೇಹಿತರೆ. ನಿಮಗೆ ಯಾವುದು ಬರುತ್ತೋ ಅದು ಹಾಕಿ ಓದೋದು ತುಂಬ ಮುಖ್ಯ. ಮತ್ತು ನಿಮಗೆ ಬುಕ್ ಇದ್ದರೆ ಬುಕ್ಕಲ್ಲಿ ನೋಡಿ ಓದ್ಬೋದು, ಇಲ್ಲಾಂದರೆ ಫೋನಲ್ಲಿ ಇವಾಗ ಆದಷ್ಟು ಫೋನಲ್ಲಿ ಗೂಗಲಲ್ಲಿ ಹೊಡೆದ್ರೆ ಬಂದೇ ಬರುತ್ತೆ. ನಾಮಾವಳಿ, ಶತಮಾವಳಿ, ಅಷ್ಟೋತ್ರ ಎಲ್ಲ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಗುರು ಅಷ್ಟೋತ್ರನೂ ಓದ್ಬೋದು. ಅದೆಲ್ಲ ಬರೋಲ್ಲ ಅಂತಂದರೆ ಓದಕ್ಕೆ ಬರಲ್ಲ ಅಂದರೆ ನಿಮಗೆ ಬಂದಂತಾಗೆ ಓಂ ಸಾಯಿರಾಮ್, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನಿಮಗೆ ಇಷ್ಟಾದ ಗುರುಗಳಾದ ಯಾವ ಗುರುಗಳು ಇಷ್ಟನೋ ಆ ಗುರುಗಳ ನಾಮಾವಳಿ, ಶತಮಾವಳಿ ಓದೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ನಾನು ಕೂಡ ಇವತ್ತು ಸಾಯಿಬಾಬಾರನ್ನು ತುಂಬ ಇಷ್ಟಪಡ್ತೀನಿ. ಹಾಗಾಗಿ ಬಾಬಾರವರ ಸಚ್ಚರಿತನ ಇವತ್ತು ಓದ್ತಾ ಇದ್ದೀನಿ ಸ್ನೇಹಿತರೆ. ನಾನಂತೂ ನನಗೇನೇ ಒಂದು ಕಷ್ಟ ಬರಲಿ, ನನ್ನ ಮನಸ್ಸಿಗೆ ಏನೇ ಒಂದು ನೋವಾಗಲಿ, ಈ ರೀತಿ ನಾನು ಪಾರಾಯಣ ಮಾಡ್ತೀನಿ. ಬಾಬಾರವ್ರದ್ದು ನನಗೆ ಪಾರಾಯಣ ಮಾಡಿದಾಗ ನನ್ನ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಅಷ್ಟೇ ಅಲ್ಲದೆ ನಾನು ಏನೋ ಒಂದು ಸಂಕಲ್ಪ ಮಾಡಿಕೊಂಡಾಗ ಈ ರೀತಿ ನಾನು ಪಾರಾಯಣ ಮಾಡ್ತಾ ಇರ್ತೀನಿ. ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ನಾನು ಯಾವ ರೀತಿ ಪಾರಾಯಣ ಮಾಡ್ತೀನಿ, ಬಾಬಾರವ್ರದ್ದು ಎಷ್ಟು ದಿನದ್ದು ಪಾರಾಯಣ ಮಾಡ್ಬೋದು, ಬಾಬಾರವರು ಸಾಯಿಬಾಬಾರವರು ಪಾರಾಯಣ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ, ಯಾವುದಕ್ಕೋಸ್ಕರ ಈ ಒಂದು ಪಾರಾಯಣ ಮಾಡ್ಬೋದು ಅಂತಲೂ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಇವತ್ತಿನ ಲಾಗಲ್ಲಿ ನಾನು ಪಾರಾಯಣ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಾಬಾರವ್ರದ್ದು ನೀವು ಅಂದುಕೊಳ್ತಾರೆ, ಬಾಬಾರವರು ನಮ್ಮ ಭಕ್ತಿ ಶ್ರದ್ಧೆ ಮುಖ್ಯ ಆಗುತ್ತೆ. ನಾವು ಏನಿಟ್ವಿ, ಏನು ಆಡಂಬರದಿಂದ ಪೂಜೆ ಮಾಡಿದ್ವಿ ಅಂತ ಮುಖ್ಯ ಆಗಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಕೂಡ ಭಕ್ತಿಯಿಂದ ನನಗೆಷ್ಟು ತಿಳಿದಿತ್ತು ಅಷ್ಟರ ಮಟ್ಟಿಗೆ ತಿಳಿದುಕೊಂಡು ಬಾಬಾರವರ ಪೂಜೆ ಸೇವೆ ಮಾಡ್ತೀನಿ ಸ್ನೇಹಿತರೆ. ನನಗಂತೂ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಇದಾದ ಬಳಿಕ ಮತ್ತೆ ಮನೆ ಹತ್ತಿರದಲ್ಲಿರೋವಂಥ ಸಾಯಿಬಾಬಾರವರ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಇವತ್ತಿನ ದಿನ ನನಗೆ ಆದಷ್ಟು ಬೇಗನೆ ದರ್ಶನ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ಮನೆಯಲ್ಲಿ ಕೂಡ ಬೇಗನೆ ಪೂಜೆ ಆಯಿತು. ನಾವು ಬೆಳಿಗ್ಗೆ ಆದಷ್ಟು ಬೇಗ ಎದ್ದು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಏನೇ ಒಂದು ಕೆಟ್ಟ ಶಕ್ತಿ, ಕೆಟ್ಟ ನಕಾರಾತ್ಮಕ ಶಕ್ತಿಗಳು ಇದಾಗ್ತಾ ಇದ್ರೂ ಅವತ್ತಿನ ದಿನ ನೋಡಿ ನೀವು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಮನೆಯಲ್ಲಿರೋಂಥ ವಾತಾವರಣ ನೋಡಿ ಯಾವ ರೀತಿ ಸೃಷ್ಟಿ ಆಗುತ್ತೆ ಅಂದರೆ ನಿಮಗೆ ಮನಸ್ಸಿಗೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ. ಹಾಗಾಗಿ ಇಲ್ಲಿ ನೋಡಿ ನಾನು ಇವಾಗ ಬಾಬಾರವರ ದರ್ಶನ ಎಲ್ಲ ಮುಗಿಸಿ ಮತ್ತು ದುನಿ ಪೂಜೆ ಎಲ್ಲ ಮುಗಿಸಿ ಹತ್ತಿರದಲ್ಲಿರುವಂಥ ಶಿವ ಪಾರ್ವತಿ ಆಂಜನೇಯನೂ ಕೂಡ ದರ್ಶನ ಮುಗಿಸಿ ತದನಂತರ ಸತ್ಯನಾರಾಯಣನ ಪೂಜೆನೂ ಕೂಡ ನೆರವೇರ್ತಿತ್ತು ಬಾಬಾರವರ ಮಂದಿರದಲ್ಲಿ. ಇವತ್ತು ಯಾಕೆ ಅಂತಂದರೆ ಗುರುಪೂರ್ಣಿಮೆ ಇರೋದ್ರಿಂದ, ಹುಣ್ಣಿಮೆ ಇರುವ ಕಾರಣ ಪ್ರತಿ ಹುಣ್ಣಿಮೆಗೂ ಸತ್ಯನಾರಾಯಣ ಪೂಜೆ ಇರುತ್ತೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ಹಾಗಾಗಿ ಗುರು ರಾಘವೇಂದ್ರ ಸಾಯಿಬಾಬಾರವರ ಎಲ್ಲರ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದೆ ಸ್ನೇಹಿತರೆ. ಇವತ್ತಿನ ದಿನ ನನಗೆ ಆದಷ್ಟು ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಮತ್ತೆ ಸಿಗೋಣ ಹೊಸ ಮಾಹಿತಿಯೊಂದಿಗೆ. ಧನ್ಯವಾದ.